ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 13 ಅಗ್ನಿ ಪರೀಕ್ಷೆ ಶೋನ ಸೆಕೆಂಡ್ ಎಪಿಸೋಡಿನ ರಿವ್ಯೂ ಜೊತೆ ನಿಮ್ ಮುಂದೆ ಬಂದಿದ್ದೀನಿ. ಎಪಿಸೋಡ್ ಮಾತ್ರ ಸೂಪರ್ ಆಗಿತ್ತು. ಎಪಿಸೋಡ್ ನೋಡಿ ನನಗೆ ಏನ್ ಅನ್ನಿಸ್ತು ಅಂತಂದ್ರೆ, ಒಂದು ಅಪರ್ಚುನಿಟಿ ಸಿಗುತ್ತೆ ನಮಗೆ ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಅಂದ್ರೆ ಖಂಡಿತವಾಗ್ಲೂ ನಾವು ಎಷ್ಟು ಡೆಡಿಕೇಟ್ ಆಗಿರ್ಬೇಕು, ಎಷ್ಟು ತಿಳ್ಕೊಂಡಿರ್ಬೇಕು ಬಿಗ್ ಬಾಸ್ ಬಗ್ಗೆ ಅನ್ನೋದು ನನಗೆ ಗೊತ್ತಾಯ್ತು. ಓಕೆ, ಎಪಿಸೋಡಿಗೆ ಹೋಗೋಣ. ಫಸ್ಟ್ ನಮ್ಮ ನಿರಂಜನ್ ಅವರು ಆಯ್ತಾ, ಏನು ನಿನ್ನೆ ಎಪಿಸೋಡ್ ಅಲ್ಲಿ ಮುಂದುವರೆದ ಭಾಗ ಆಯ್ತಾ. ಏನು ಫಸ್ಟ್ ಎಪಿಸೋಡ್ ಇತ್ತಲ್ವಾ ಅಗ್ನಿ ಪರೀಕ್ಷೆದು, ಇದು ಸೆಕೆಂಡ್ ಎಪಿಸೋಡ್ ಮುಂದುವರಿದ ಭಾಗ. ಫಸ್ಟ್ ಒಬ್ರು ಬರ್ತಾರೆ, ಹೆಲ್ಮೆಟ್ ಹಾಕೊಂಡು ಆಯ್ತಾ, ಒಂದು ಬೈಕ್ ಹೆಲ್ಮೆಟ್ ಹಾಕೊಂಡು ಬರ್ತಾರೆ ಒಬ್ಬ ವ್ಯಕ್ತಿ. ಬಂದ್ಬಿಟ್ಟು ಆಯ್ತಾ, ಹೆಲ್ಮೆಟ್ ತೆಗಿರಿ ಅಂತ ಹೇಳ್ತಾರೆ ನಮ್ಮ ಜಡ್ಜಸ್ಗಳು. ಅವ್ರು ತೆಗಿಯಲ್ಲ, ನಾನು ಇದನ್ನ ಬಿಗ್ ಬಾಸ್ ಮನೆಗೆ ಹೋಗಿ ಸುದೀಪ್ ಸರ್ ಎದುರುಗಡೆನೆ ತೆಗಿಬೇಕು ಅಂತಾರೆ. ಅವಾಗ ಜಡ್ಜಸ್ಗಳು ಹೇಳ್ತಾರೆ, ಅಲ್ಲಪ್ಪ ನಿನ್ ಮುಖನೇ ಆಯ್ತಾ ನಮಗೆ ಗೊತ್ತಿಲ್ಲ ಅಂತಂದ್ರೆ ನಿನ್ನ ಹೆಂಗ್ ಸೆಲೆಕ್ಟ್ ಮಾಡೋದು, ತೆಗಿ ಅಂತಾರೆ. ಅವ್ನು ಕೊನೆಗೆ ಹೆಲ್ಮೆಟ್ ತೆಗಿತಾನೆ, ಅದ್ರೊಳಗಡೆ ಇನ್ನೊಂದು ಮಾಸ್ಕ್ ಹಾಕೊಂಡಿರ್ತಾನೆ. ಅವನು ಮಾಡಿದ್ದೇನಿದೆ ಆಯ್ತಾ, ಒಂಥರ ಅವನಿಗೆ ಬಿಗ್ ಬಾಸ್ ಮೇಲೆ ಅಷ್ಟು ಆಸೆ ಇದೆ, ಏನೋ ಒಂದು ಡಿಫ್ರೆಂಟ್ ಆಗಿ ಮಾಡ್ಬೇಕು ಅಂತ. ಹೆಲ್ಮೆಟ್ ಹಾಕೊಂಡ್ ಬಂದ, ಅದ್ರೊಳಗಡೆ ಒಂದ್ ಮಾಸ್ಕು, ನೋಡಕ್ಕೆ ತುಂಬಾ ಹ್ಯಾಂಡ್ಸಮ್ ಆಗಿದ್ದಾನೆ ಹುಡುಗ. ಬಿಗ್ ಬಾಸ್ ಕನ್ಸನ್ ತುಂಬಾ ಓದ್ತಿದ್ದಾನೆ. ಜಡ್ಜಸ್ಗಳು ಕೇಳಿದ ಪ್ರಶ್ನೆಗೆ ಎಲ್ಲದಕ್ಕೂ ಆನ್ಸರ್ ಮಾಡ್ತಾ ಇದ್ದಾನೆ. ತುಂಬಾ ಕನ್ಸ್ ಅಂತ ಹೇಳ್ತಿದ್ದಾನೆ. ಅದು ನೋಡಿ, ಅವನು ಹುಡುಗನ ಹೆಸರು ಬಂದ್ಬಿಟ್ಟು, ಹೆಲ್ಮೆಟ್ ಹಾಕೊಂಡಿದ್ದ ಹುಡುಗನ ಹೆಸರು ಬಂದ್ಬಿಟ್ಟು ದೀಕ್ಷಿತ್ ಅಂತ, ಮಡಿಕೇರಿ ಹುಡುಗ. 9 ವರ್ಷದಿಂದ ಟ್ರೈ ಮಾಡ್ತಾ ಇದ್ದಾನಂತೆ. 9 ವರ್ಷದಿಂದ ನಾನು ಹೇಗಾದ್ರೂ ಬಿಗ್ ಬಾಸ್ಗೆ ಹೋಗ್ಬೇಕು ಅಂತೇಳಿ 9 ವರ್ಷದಿಂದ ದೀಕ್ಷಿತ್ ಅವರು ಟ್ರೈ ಮಾಡ್ತಾ ಇದಾರಂತೆ. ಇದನ್ನ ನೋಡಿ ಆಯ್ತಾ, ನಮ್ಮ ವಿನಯ್ ಗೌಡ ಅವರು, ನೀವು ನಿಮ್ಮ ಮಾಸ್ಕ್ನೇ ಅಂದ್ರೆ ನಿಮ್ಮ ಮುಖದ ಹೆಲ್ಮೆಟ್ ತೆಗಿಯಕ್ಕೆ ನೀವು ರೆಡಿ ಇಲ್ಲ, ಹಾಗಾಗಿ ನಾನು ನಿಮಗೆ ರೆಡ್ ಕೊಡ್ತೀನಿ, ಸೆಲೆಕ್ಟ್ ಮಾಡಲ್ಲ ಅಂತ ವಿನಯ್ ಗೌಡ ಅವರು ರೆಡ್ ಕೊಡ್ತಾರೆ. ಶ್ರುತಿ ಅವರು ಗ್ರೀನ್ ಕೊಡ್ತಾರೆ, ಅಂದ್ರೆ ಏನೋ ಇದೆ ನಿನ್ನಲ್ಲಿ ಸಮಥಿಂಗ್ ಅಂತೇಳಿ ಶ್ರುತಿ ಅವರು ಗ್ರೀನ್ ಕೊಡ್ತಾರೆ. ಚಂದನ್ ಅವರು ಕೂಡ ಗ್ರೀನ್ ಕೊಡ್ತಾರೆ. ಸಂಗೀತಾ ಶೆಟ್ಟಿ ಕೂಡ ರೆಡ್ ಕೊಡ್ತಾರೆ. ಮಡಿಕೇರಿಯಿಂದ ಬಂದಂತ ದೀಕ್ಷಿತ್ ಅವ್ರನ್ನ ವೇಟಿಂಗ್ ಅಲ್ಲಿ ಇಟ್ಟಿದ್ದಾರೆ ಜಡ್ಜಸ್ಗಳು. ಓಕೆ, ಎರಡನೇ ಕಂಟೆಸ್ಟೆಂಟ್ ಬಂದ್ಬಿಟ್ಟು ರೋಶಿನಿ ಶಿವಪ್ರಕಾಶ್ ಗೌಡ, ಪುತ್ತೂರು ಅಂದ್ರೆ ಪುತ್ತೂರು ಅವ್ರ ಇವರು, ಅಂದ್ರೆ ಮ್ಯಾಂಗ್ಳೂರಿಯನ್ನು, ಪುತ್ತೂರು ಅವ್ರ ಇವರು. ಬೆಳೆದಿದ್ದೆಲ್ಲ ಮುಂಬೈಯಲ್ಲಿ, ಅಂದ್ರೆ ದೂರದ ಮುಂಬೈಯಲ್ಲಿ ಇವ್ರು ಬೆಳೆದಿದ್ದಂತೆ ರೋಹಿಣಿ ಅವರು. IT ಜಾಬ್ ಮಾಡ್ತಾ ಇದ್ದಾರೆ, ಮಾಡೆಲ್ ಕೂಡ, ಕಂಟೆಂಟ್ ಕ್ರಿಯೇಟರ್ ಕೂಡ. ಒಂಥರ ಹೆಂಗೆ ಅಂತಂದ್ರೆ ತುಂಬಾನೇ ಆಕ್ಟಿವ್ ಆಗಿದ್ದಾರೆ. ಅದಲ್ದೇನೆ ತುಂಬಾನೇ ಎಂತ ಹೇಳೋದು, ಬಿಗ್ ಬಾಸ್ಗೆ ಹ್ಯಾಪ್ಟ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ರೋಹಿಣಿಯರು. ಬಿಗ್ ಬಾಸ್ ಕನ್ನಡ ಸೀಸನ್ 13 ಅಲ್ಲಿ ರೋಹಿಣಿಯರ್ನ ನೋಡ್ಬೋದು. ನನಗೆ ಯಾಕೆ ಇಂಪ್ರೆಸಿಂಗ್ ಅನಿಸ್ತು. ಆಗ ನಮ್ಮ ಜಡ್ಜಸ್ಗಳು ಹೇಳ್ತಾರೆ, ಒಂದು ಬಿಗ್ ಬಾಸ್ ಮನೆಯ ನಾಮಿನೇಷನ್ ಪ್ರಕ್ರಿಯೆ ನಡೆಯುತ್ತಲ್ವಾ, ನಿಮಗೆ ಗೊತ್ತಲ್ವಾ, ಇಲ್ಲಿರುವಂತಹ ಜಡ್ಜಸ್ಗಳನ್ನ ನಾಮಿನೇಟ್ ಮಾಡಿ ಅಂತ ಹೇಳ್ತಾರೆ. ಅವರು ನಾಮಿನೇಟ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅದಾದ್ಮೇಲೆ ನಮ್ಮ ಚಂದನ್ ಅವರು ಹೇಳ್ತಾರೆ, ನಮ್ಮ ಶ್ರುತಿ ಮೇಡಮ್ ಹೇಳ್ತಾರೆ, ಚಂದನ್ ನೀನ್ ಹಾಡು ಹೇಳು, ಅವಳಿಗೆ ಒಂದು ಡ್ಯಾನ್ಸ್ ಅಲ್ಲಿ 2 ತರ ಡ್ಯಾನ್ಸ್ ಮಾಡಕ್ ಬರುತ್ತಂತೆ, ಹಾಗಾಗಿ ನೀನ್ ಹಾಡು ಹೇಳು, ರೋಹಿಣಿ ಡ್ಯಾನ್ಸ್ ಮಾಡ್ತಾರೆ ಅಂತ ನಮ್ಮ ಶ್ರುತಿ ಮ್ಯಾಮ್ ಹೇಳ್ತಾರೆ. ರೋಹಿಣಿ ಚಂದನ್ ಆಡದಂತಹ ಅದು 3 ಪೆಗ್ಗಿಗೆ ಒಂದು ಹಾಡಿದೆಯಲ್ಲ, ಅದಕ್ಕೆ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ರೋಹಿಣಿಯರು. ತುಂಬಾ ಚೆನ್ನಾಗಿ ಅಂದ್ರೆ ತುಂಬಾ ಚೆನ್ನಾಗಿ ಸ್ಟೈಲಿಶ್ ಆಗಿ ಡ್ಯಾನ್ಸ್ ಮಾಡ್ತಾರೆ. ನನಗೆ ಕೂಡ ಇಷ್ಟ ಆಯ್ತು. ಆಮೇಲೆ ಚಂದನ್ ಅವರಿಗೆ ಇಷ್ಟ ಆಗುತ್ತೆ, ಅಂದ್ರೆ ರೋಹಿಣಿ ತುಂಬಾ ಆಕ್ಟಿವ್ ಆಗಿದ್ದಾರೆ, ಎಲ್ಲದರಲ್ಲೂ ಇದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಹೇಳಿ ಮಾಡಿಸಿದ ಕಂಟೆಸ್ಟೆಂಟ್ ರೋಹಿಣಿ, ಹಾಗಾಗಿ ಚಂದನ್ ಅವರು ರೋಹಿಣಿಗೆ ಗ್ರೀನ್ ಕೊಡ್ತಾರೆ. ಶ್ರುತಿ ಅವರು ಅವ್ರು ಗ್ರೀನ್ ಕೊಡ್ಬೇಕಂತಾನೆ ಇರ್ತಾರೆ, ಶ್ರುತಿ ಅವ್ರಿಗೂ ಇಷ್ಟ ಆಗುತ್ತೆ. ಬಟ್ ಶ್ರುತಿ ಅವರ ಹೆಸರು ರೋಹಿಣಿಗೆ ಗೊತ್ತಾಗಲ್ಲ. ಅಂದ್ರೆ ರೋಹಿಣಿ ಅಲ್ಲ, ಸಾರಿ, ರೋಶಿನಿಗೆ ಶ್ರುತಿ ಅವ್ರ ಹೆಸರು ಮರ್ತೋಗ್ಬಿಡುತ್ತೆ. ಶ್ರುತಿ ಅವ್ರನ್ನ ಅವಳಿಗೆ ಶ್ರುತಿ ಅವ್ರ ಬಗ್ಗೆ ರೆಸ್ಪೆಕ್ಟ್ ಇದೆ, ಶ್ರುತಿ ಮ್ಯಾಮ್ ಬಗ್ಗೆ ರೆಸ್ಪೆಕ್ಟ್ ಇದೆ, ಸಾರಿ ಕೇಳ್ತಾಳೆ ರೋಶಿನಿದು ಏನು ಅಂತಂದ್ರೆ ಶ್ರುತಿ ಮ್ಯಾಮ್ ಅವ್ರ ಹೆಸರು ಗೊತ್ತಿಲ್ಲ, ಶ್ರುತಿ ಅನ್ನೋ ಹೆಸರು ಗೊತ್ತಿಲ್ಲ. ಅದು ಶ್ರುತಿ ಮ್ಯಾಮ್ ಅವರಿಗೆ ಸ್ವಲ್ಪ ಬೇಜಾರಾಗುತ್ತೆ. ಹಾಗಾಗಿ ಶ್ರುತಿ ಮೇಡಮ್ ಏನ್ ಮಾಡ್ತಾರೆ, ರೆಡ್ ಕೊಡ್ತಾರೆ. ಸಂಗೀತ ಅವರು ಕೂಡ ರೆಡ್ ಕೊಡ್ತಾರೆ. ವಿನಯ್ ಗೌಡ ಬಂದ್ಬಿಟ್ಟು ಗ್ರೀನ್ ಕೊಡ್ತಾರೆ. ಎಲ್ಲ ಓಕೆ, ಸೂಪರ್. ನಂಗೆ ರೋಶಿನಿ ತುಂಬಾ ಇಷ್ಟ ಆದ್ರು. ಓನ್ಲಿ ಒಂದು ಮಿಸ್ಟೇಕ್ ಏನು ಅಂದ್ರೆ, ಶ್ರುತಿ ಮ್ಯಾಮ್ ಅವರ ಹೆಸರು ಗೊತ್ತಿಲ್ದೇನೆ ರೋಶಿನಿ ಆಯ್ತಾ ವೇಟಿಂಗ್ ಲಿಸ್ಟ್ ಅಲ್ಲಿ ಇದ್ದಾರೆ, ರಿಜೆಕ್ಟ್ ಆಗಿಲ್ಲ, ವೇಟಿಂಗ್ ಲಿಸ್ಟ್ ಅಲ್ಲಿ ಇದ್ದಾರೆ. ರೋಶಿನಿ ಶ್ರುತಿ ಮ್ಯಾಮ್ ಹತ್ರ ಸಾರಿ ಕೂಡ ಕೇಳುತ್ತೆ. ಅವ್ನು ಮ್ಯಾಮ್, ನಿಮ್ ಸ್ಥಾನದಲ್ಲಿ ನಾನಿದ್ರು ಕೂಡ ಹೆಸರು ಗೊತ್ತಿಲ್ಲ ಅಂತಂದ್ರೆ ನನಗೂ ಕೂಡ ಅದೇ ಫೀಲ್ ಆಗಿರೋದು ಮೇಡಮ್, ಸಾರಿ, ರಿಯಲಿ ವೆರಿ ಸಾರಿ ಅಂತೇಳಿ ತುಂಬಾ ಕೈಂಡ್ ಆಗಿ ರೋಶಿನಿ ಸಾರಿ ಕೇಳ್ತಾರೆ ಶ್ರುತಿ ಮ್ಯಾಮ್ ಹತ್ರ. ನನಗೆ ತುಂಬಾ ಇಷ್ಟ ಆಯ್ತು. ನಾನು ರೋಶಿನಿ
ಪುತ್ತೂರು ಹುಡುಗಿ, ಮ್ಯಾಂಗ್ಳೂರ್ ಹುಡುಗಿ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಬರ್ಬೇಕು ಅಂತ ನಾನು ಆಯ್ತಾ ವೆಯ್ಟ್ ಮಾಡ್ತಾ ಇದ್ದೀನಿ. ರೋಶಿನಿ ಅವ್ರನ್ನ ವೇಟಿಂಗ್ ಅಲ್ಲಿ ಇಟ್ಟಿದ್ದಾರೆ. ಖಂಡಿತವಾಗ್ಲೂ ರೋಶಿನ ಸೆಲೆಕ್ಟ್ ಮಾಡ್ತಾರೆ. ಒಂದೇ ಒಂದು ಮೈನಸ್ ಅಂದ್ರೆ ಶ್ರುತಿ ಮ್ಯಾಮ್ ಅವ್ರ ಹೆಸರು ಗೊತ್ತಿಲ್ಲ ಇದ್ದಷ್ಟೇ, ನೀನೆಲ್ಲದು ಪರ್ಫೆಕ್ಟ್ ಆಯ್ತಾ. ಇದಾದ ನಂತರ ಏನು ಫಸ್ಟ್ ಎಪಿಸೋಡ್ ಅಲ್ಲಿ ರಿಜೆಕ್ಟ್ ಆದಂತಹ ಕಂಟೆಸ್ಟೆಂಟ್ಗಳ ಒಂದು ಕಿರು ಪರಿಚಯನ ಮಾಡೋದು. ಅಂದ್ರೆ ಯಾರ್ಯಾರು ಅಗ್ನಿ ಪರೀಕ್ಷೆಗೆ ಬಂದು ಫಸ್ಟ್ ಎಪಿಸೋಡ್ ಅಲ್ಲಿ ರಿಜೆಕ್ಟ್ ಆಗಿ ಹೋದ್ರಲ್ಲ, ಅವರು ಸುಮಾರು ಕಂಟೆಸ್ಟೆಂಟ್ಗಳ ಒಂದು ಕಿರು ಪರಿಚಯನವನ್ನ ಮಾಡಿ ತೋರಿಸಿದ್ರು. ಸುಮಾರು ಕಂಟೆಸ್ಟೆಂಟ್ಗಳು ಇದ್ರು, ನಾವು ನೋಡುದು. ಅದಾದ್ಮೇಲೆ ಥರ್ಡ್ ಆಯ್ತಾ, ಇದು ಇಂಪಾರ್ಟೆಂಟ್ ಕಂಟೆಸ್ಟೆಂಟ್ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಇಂಪಾರ್ಟೆಂಟ್ ಕಂಟೆಸ್ಟೆಂಟ್ ಅಂತ ಹೇಳ್ಬೋದು. ಕುಮಾರಿ, 20 ವರ್ಷ, ನಂಜನಗೂಡು ಮೈಸೂರು ತಾಲೂಕಿನಿಂದ ಬಂದಿದ್ದಾರೆ. ನಂಜನಗೂಡು ಹತ್ರ ಒಂದು ಪುಟ್ಟ ಹಳ್ಳಿ, ಓದ್ತಾ ಇದೆ. ಕುಮಾರಿ ಅವ್ರು ಬಂದ್ಬಿಟ್ಟು ಕಾಲೇಜಿಗೆ ಹೋಗ್ತಾ ಇದ್ದಾರೆ. ತಾಯಿ ಮಗಳು ಇಬ್ಬರೇ ಇರೋದು. ತಂದೆ ಇದ್ದು ಸತ್ತಾಗೆ, ಅಂದ್ರೆ ತಂದೆ ಇದ್ದು ಸತ್ತಾಗೆ. ಯಾಕೆಂದ್ರೆ ನಾನು ಇದನ್ನ ಅನುಭವಿಸಿದ್ದೀನಿ ಆಯ್ತಾ. ನಮ್ಮ ಲೈಫಲ್ಲಿ ಆಯ್ತಾ ತಂದೆ ಅನ್ನೋ ಪಾತ್ರ ಎಷ್ಟು ಇಂಪಾರ್ಟೆಂಟು ನಮಗೆ ಗೊತ್ತಿರುತ್ತೆ ಆಯ್ತಾ. ಅವ್ರು ನಮ್ ಕಣ್ಮುಂದೆ ಇದ್ದು ನಮಗೆ ಪ್ರೀತಿ ತೋರಿಸ್ತಿಲ್ಲ, ನಮಗೆ ನಯಾ ಪೈಸದ ಯೂಸ್ ಇಲ್ಲ, ಅವರು ವೇಸ್ಟು ಅಂತ ಅಂದಾಗ, ಅವ್ರು ನಮ್ ಕಣ್ಮುಂದೆ ಇದ್ದು ನಮ್ಗೆ ಯಾವುದೇ ತರ ಪ್ರೀತಿ ತೋರಿಸ್ತಿಲ್ಲ ಅಂದಾಗ ಅದಾಗ ಹರ್ಟ್ ಇದೆಯಲ್ಲ, ಅದು ತುಂಬಾನೇ ದೊಡ್ಡದು. ನಾನು ಅದನ್ನ ಅನುಭವಿಸಿದ್ದೀನಿ, ನಂಗೆ ಗೊತ್ತು. ಹಾಗಾಗಿ ನನಗೆ ಕುಮಾರಿ ತುಂಬಾ ಇಷ್ಟ ಆಯ್ತು ಹುಡುಗಿ. ಆದ್ರೆ ಕುಮಾರಿ ಅವರಿಗೆ ಇರಕ್ಕೆ ಒಂದು ಮನೆನೂ ಇಲ್ಲ. ಒಂದೇ ಒಂದು ಮನೆ ಇದೆ, ಫುಲ್ ಸೋರುತ್ತೆ ಆಯ್ತಾ. ಅದರಲ್ಲೇ ತಾಯಿ ಮಗಳು ಇರ್ತಾರೆ. ಮಳೆ ಬಂದ್ರೆ ಅವರಿಗೆ ನೀರನ್ನ ಮಗ್ದಾಕದೆ ಒಂದು ಕೆಲಸ ಆಗುತ್ತೆ. ಕಾಲೇಜಿಗೆ ಹೋಗ್ತಾ ಪಾರ್ಟ್ ಟೈಮ್ ಜಾಬ್ ಮಾಡ್ತಾ, ತಾಯಿಗೆ ಆಯ್ತಾ ಹಾರ್ಟ್ ಪ್ರಾಬ್ಲಮ್ ಇದೆ, ತಾಯಿನ ಒಂದು ಕೆಲಸನೂ ಮಾಡಿಸ್ತೆ ಕಾಲೇಜ್ ಮುಗಿಸಿ ಕೆಲ್ಸಕ್ಕೋಗಿ ತಾಯಿನ ಸಾಕ್ತಿರುವಂತಹ ಧೈರ್ಯವಂತ ಮಗಳು. ಈ ಚಿಕ್ಕ ಏಜಿಗೆ ಇಷ್ಟು ಜವಾಬ್ದಾರಿ ಅಂದ್ರೆ, ನನ್ನಪ್ಪ ನನ್ನ ತಾಯಿನ ಬಿಟ್ಟಿದ್ದಾನೆ, ನನ್ನ ತಾಯಿಗೆ ನಾನು ಆಸರೆ ಆಗಬೇಕು, ನನ್ನ ಒಂದು ಎಲ್ತ್ ಸರಿ ಇಲ್ದದ ತಾಯಿಗೆ ನಾನು ಆಯ್ತಾ ಆಸರೆಯಾಗಿ ನಿಲ್ಬೇಕು ಅಂತ ಆ ಧೈರ್ಯ, ನಂಬಿಕೆ ಇದೆಯಲ್ಲ ಕುಮಾರಿಗೆ, ಹ್ಯಾಟ್ಸ್ ಅಪ್. ಜಸ್ಟ್ 20 ಇಯರಿಗೆ ಇಷ್ಟು ಜವಾಬ್ದಾರಿ ಹೊತ್ತಂತ ಹೆಣ್ಮಗಳು ನೋಡಿದಾಗ ನನ್ನನ್ನ ನಾನು ನೋಡ್ಕೊಂಡಂಗ ಅನಿಸ್ತು ನನಗೆ ಆಯ್ತಾ. ನನ್ನನ್ನ ನಾನು ನೋಡ್ಕೊಂಡಂಗ ಅನಿಸ್ತು ನನಗೆ. ಯಾಕೆಂತಂದ್ರೆ ನನ್ಗಾಗ್ಲೇ 20 ವರ್ಷಕ್ಕೆ ಒಬ್ಳು ಮಗಳಿದ್ಲು. ಆಗ್ಲೇ LKG ಹೋಗ್ತಾ ಇದ್ಲು. ನಾನು ಇಡೀ ನನ್ನ ಲೈಫಲ್ಲಿ ಆಯ್ತಾ ಇಲ್ಲಿವರೆಗೂ ಜವಾಬ್ದಾರಿಗಳನ್ನ ಹೊರ್ತಾ ಇರುವಂತ ನಮ್ಮಂತ ಹೆಣ್ಮಕ್ಳಿಗೆ ಇಂಥ ಸ್ಟೋರಿಗಳನ್ನ ನೋಡಿದಾಗ, ಅಂದ್ರೆ ಅಪ್ಪನ ಪಾತ್ರವೇ ಏನು ಇಲ್ದಂಗೆ ಆಯ್ತಾ, ಅಪ್ಪನಿಂದ ಯಾವುದೇ ತರದ ಆಯ್ತಾ ಆಸರೆ ಸಿಗದಂಗೆ ಬೆಳೆದಂತ ನನ್ನಂತ ಹೆಣ್ಮಕ್ಳಿಗೆ ಗೊತ್ತು ಕುಮಾರಿಯ ನೋವೇನು ಅಂತ. ನನಗೆ ಕುಮಾರಿನ ನೋಡಿದಾಗ 100% ಒಂಥರ ತುಂಬಾನೇ ಬೇಜಾರಾಯ್ತು. ಕುಮಾರಿ ಇಸ್ ದ ಬೆಸ್ಟ್ ಕಂಟೆಸ್ಟೆಂಟ್ ಇನ್ ಬಿಗ್ ಬಾಸ್ ಕನ್ನಡ ಸೀಸನ್ 13. ಕುಮಾರಿಯನ್ನ ನೋಡಿ ಈ ಜೆನ್ಸಿ ಮಕ್ಳು ಯಾವಿದಾವಲ್ಲ, ತಲೆರಟೆ ಮಾಡೋ ಅಂತ ಜೆನ್ಸಿ ಮಕ್ಳು ಇದಾವಲ್ಲ, 5 ಪೈಸೆಗೂ ಉಪಯೋಗ ಇಲ್ದಂಗೆ, ಏನು ಕೆಲಸ ಮಾಡ್ದಂಗೆ ಮೊಬೈಲ್ ಇಟ್ಕೊಂಡು ಹುಚ್ಚ ಕೂರೋ ಮಕ್ಳಿದಾವಲ್ಲ, ಕುಮಾರಿ ಅಂತವ್ರನ್ನ ನೋಡಿ ಕಲಿಬೇಕು ಅನ್ನಿಸ್ತು. ಕುಮಾರಿಯ ಕತೆ ಕೇಳಿ ಜಡ್ಜಸ್ಗಳಿಗೆ ಇಷ್ಟ ಆಯ್ತು. ಜಡ್ಜಸ್ಗಳ ಹತ್ರ ಕುಮಾರಿ ಫನ್ ಮಾಡಿದ್ದು, ನಮ್ಮ ನಿರಂಜನ್ ಅವ್ರನ್ನ ರೇಗಿಸಿದ್ದು, ಚಂದನ್ ಶೆಟ್ಟಿ ಅವ್ರ ಹತ್ರ ಮಾತಾಡಿದ್ದು, ಶ್ರುತಿ ಮ್ಯಾಮ್ ಹತ್ರ ಮಾತಾಡಿದ್ದು, ಸಂಗೀತ ಶೃಂಗೇರಿ ಅವ್ರ ಹತ್ರ ಮಾತಾಡಿದ್ದು, ವಿನಯ್ ಗೌಡ ಅವ್ರ ಹತ್ರ ಮಾತಾಡಿ, ಎಲ್ಲವೂ ಕೂಡ ತುಂಬಾನೇ ಸೂಪರ್ ಆಗಿತ್ತು. ನನಗಂತೂ ತುಂಬಾನೇ ಇಷ್ಟ ಆಯ್ತು. ನನಗಂತೂ ಕುಮಾರಿ ತುಂಬಾನೇ ಇಷ್ಟ ಆಯ್ತು. ಅವಳು ಮಾತಾಡಿದ ರೀತಿ, ಅವಳ ಹ್ಯಾಟಿಟ್ಯೂಡು ಎಲ್ಲದೂ ಇಷ್ಟ ಆಯ್ತು. ನಾನಂತೂ ಕುಮಾರಿ ಬಿಗ್ ಬಾಸ್ ಕನ್ನಡ ಸೀಸನ್ 13 ಬರಲೇಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ನಿಜವಾಗ್ಲು ನಮ್ಮ ಕುಮಾರಿ ಅವರು ಇಷ್ಟ ಆಗಿ ನಮ್ಮ ಜಡ್ಜಸ್ಗಳು 4 ಜಡ್ಜಸ್ಗಳು ಕೂಡ ಕುಮಾರಿ ಅವರಿಗೆ ಗ್ರೀನ್ ಕೊಟ್ಟು ಬಿಗ್ ಬಾಸ್ ಸ್ಟಾರ್ ಕಂಟೆಸ್ಟೆಂಟ್, ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯ ಸ್ಟಾರ್ ಕಂಟೆಸ್ಟೆಂಟ್ ಆದ್ರು ನಮ್ಮ ಕುಮಾರಿ ಅವರು. ಕುಮಾರಿ ಅವರಿಗೆ ನಮ್ಮ ಸಂಗೀತ ಅವರು ಆ ಸ್ಟಾರ್ ಬ್ಯಾಡ್ಜ್ ಅನ್ನ ಕೊಟ್ಟು ಒಂದು ಮುತ್ತು ಕೂಡ ಕೊಟ್ಟರು. ನಿಜವಾಗ್ಲೂ ನನಗೆ ತುಂಬಾನೇ ಇಷ್ಟ ಆಯ್ತು. ಕುಮಾರಿ, ನಾನಂತೂ ನಿನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಕುಮಾರಿ ಏನಾದ್ರು ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಬಂದ್ರೆ ನಾನು ಸಪೋರ್ಟ್ ಕುಮಾರಿಗಿರುತ್ತೆ. ಅದಾದ್ಮೇಲೆ 4th ಕಂಟೆಸ್ಟೆಂಟ್ ಅಮುಕು ಡುಮ್ಕು ಮಂಜ ಬಂದ. ಏನೋ ಒಂದು ಸ್ಟೆಪ್ ಎಲ್ಲ ಹಾಕೊಂಡು ಬಂದ. ಮುಖದಲ್ಲಿ ಕಾನ್ಫಿಡೆನ್ಸ್ ಇಲ್ಲ, ಬಿಗ್ ಬಾಸ್ ಮನೆಗೆ ಹೋಗುವ ಆಸೆಯೂ ಕೂಡ ಇಲ್ಲ, ದುರಂಕಾರದಿಂದ ಅಹಂಕಾರದಿಂದ ಬಂದ. ಜಡ್ಜ್ ಕೇಳಂತ ಪ್ರಶ್ನೆಗೆ ಒಂದಕ್ಕೂ ಆನ್ಸರ್ ಇಲ್ಲ, ಫುಲ್ ಎಲ್ಲ ಉಲ್ಟಾ. ಜಡ್ಜ್ ಕೇಳುವ ಕ್ವಶನಿಗೆಲ್ಲ ಉಲ್ಟಾ. ಯಾಕೆಂದ್ರೆ ಜಡ್ಜಸ್ಗಳು ಅಮುಕು ಡುಮುಕುನ್ನ ಬಿಗ್ ಬಾಸ್ 13ಗೆ ಸೆಲೆಕ್ಟ್ ಮಾಡಕ್ಕಿದ್ರು. ಆಮೇಲೆ ಅಮುಕು ಡುಮುಕು ಹೋದ್ರೆ ಅವ್ರು ಮಾತಾಡಿದ್ರು, ನಾವು ಸೆಲೆಕ್ಟ್ ಮಾಡ್ಬೇಕಂತಿದ್ದು, ಇನ್ನು ಎಲ್ಲರಿಗೂ ರೋಸ್ಟ್ ಮಾಡ್ತಾನೆ ಅಮುಕು ಡುಮುಕು, ಬಿಗ್ ಬಾಸ್ ಮನೆಗೆ ಹೋಗಿ ಖಂಡಿತವಾಗ್ಲೂ ಎಲ್ಲರಿಗೂ ರೋಸ್ಟ್ ಮಾಡ್ತಾನೆ, ಹಾಗಾಗಿ ನಾವು ಸೆಲೆಕ್ಟ್ ಮಾಡ್ಬೇಕು ಅಂತಿದ್ದು. ಬಟ್ ಅವ್ನ್ ಯಾಕೆ ಹೋದ, ಮೈಕ್ ತೆಗ್ದಕ್ ಯಾಕೆ ಹೋದ ಆಯ್ತಾ, ಇದನ್ನೇ ತಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಬಿಗ್ ಬಾಸ್ ಮನೇಲಿ ಹೋಗಿ ಏನ್ ತಡ್ಕೊಂತಾರೆ
ಅಂತೇಳಿ ಆಯ್ತಾ ತುಂಬಾನೇ ಬೇಜಾರ್ ಮಾಡ್ಕೊಂಡ್ರು ಜಡ್ಜಸ್ಗಳು. ದುರಂಕಾರದ ಮಾತುಗಳು. ಆಮೇಲೆ ಸಂಗೀತ ಶೃಂಗೇರಿಗೆ ಒಂದು ಇಂಪ್ರೆಸ್ ಮಾಡಿ ಅಂತ ವಿನಯ್ ಗೌಡ ಅವ್ರು ಹೇಳ್ತಾರೆ. ನಾನು ಯಾಕೆ ಸಂಗೀತ ಅವರಿಗೆ ಇಂಪ್ರೆಸ್ ಮಾಡ್ಲಿ, ನಾನು ಮಾಡಲ್ಲ, ನಾನು ಯಾರಿಗೂ ಇಂಪ್ರೆಸ್ ಮಾಡಕ್ ಬಂದಿಲ್ಲ. ದುರಂಕಾರದ ಮಾತು ಎಲ್ಲ ದುರಂಕಾರದ ಮಾತಾಡಿ ಅಮ್ಮ ಕುಟುಂಬಕ್ಕೂ ಸೆಲ್ಫ್ ರಿಜೆಕ್ಟ್ ಮಾಡ್ಕೊಂಡು ಹೋದ. ನನಗೆ ತುಂಬಾ ಬೇಜಾರಾಯ್ತು. ಅದಾದ ನಂತರ 5th ಕಂಟೆಸ್ಟೆಂಟು ಅನನ್ಯ. 5th ಕಂಟೆಸ್ಟೆಂಟು ಅನನ್ಯ ಬಂದ್ಬಿಟ್ಟು ಉಡುಪಿಂದ ಬಂದಿದ್ದಾರೆ. ಅನನ್ಯಗೆ ಒಂದು ಟ್ಯಾಲೆಂಟ್ ಗೊತ್ತಿದೆಯಂತೆ. ಏನು ಅಂದ್ರೆ ತೆಂಗಿನಕಾಯಲ್ಲಿ ನಮ್ಮಲ್ಲೆಲ್ಲ ಹಳ್ಳಿಗಳಲ್ಲಿ ಬೋರ್ ಕೊರ್ಸತ್ತಿಗೆ ತೆಂಗಿನಕಾಯಲ್ಲಿ ನೀರ್ ಎಲ್ಲಿದೆ ಅಂತ ಟೆಸ್ಟ್ ಮಾಡ್ತಾರೆ ನೋಡಿ, ಅದು ಅನನ್ಯ ಗೊತ್ತಂತೆ ಆಯ್ತಾ. ಅನನ್ಯ ಅವರು ತೆಂಗಿನಕಾಯಿ ಇಟ್ಕೊಂಡು ನೀರ್ ಎಲ್ಲಿ ಸಿಗುತ್ತೆ ಅನ್ನೋದನ್ನ ಹೆಂಗೆ ಸಿಗುತ್ತೆ ಅಲ್ಲ ಸಾರಿ ಎಲ್ಲಿ ಸಿಗುತ್ತೆ ಅನ್ನೋದನ್ನ ಕಂಡುಹಿಡಿತಾರಂತೆ ತೆಂಗಿನಕಾಯಲ್ಲಿ. ಅದನ್ನ ತೋರ್ಸಿದ್ರು. ನಮ್ ನಿರಂಜನ್ ಅವರು ಅಂತೂ ಫುಲ್ ಕಾಮಿಡಿ ಮಾಡಿದ್ರು. ಅದಾದ ನಂತರ ನಮ್ಮ ಚಂದನ್ ಶೆಟ್ಟಿ ಅವ್ರು ಹೇಳ್ತಾರೆ, ಅನನ್ಯ ಅವ್ರೆ ಓಕೆ ನೀವು ತೆಂಗಿನಕಾಯಿ ಹಿಡಿದು ನೀರ್ ತೆಗ್ದಿದ್ ಸಾಕು, ಮುಖಕ್ಕೆ ಸಗಣಿ ಹಾಕೊಳ್ಳಿ ಅಂತ ಹೇಳ್ತಾರೆ, ಹಚ್ಕೊಳ್ಳಿ ಅಂತ ಹೇಳ್ತಾರೆ. ಆ ಹುಡುಗಿ ನನಗೆ ಮುಖಕ್ಕೆ ಹಚ್ಕೊಂಡಿದ್ದು ನನಗೆ ಓಕೆ, ಬಟ್ ನಿಮ್ಮ ವಿನಯ್ ಗೌಡ ಅವ್ರು ಹೇಳ್ತಾರೆ ನಿಮ್ ಮುಖನ ಏನ್ ಸಗಣಿ ಇದೆಯಾ ಬೋಲ್ ಅದ್ರೊಳಗೆ ಎದ್ದಿ ಅಂತ. ಒಂದು ಚೂರು ಒಂದ್ ಸೆಕೆಂಡ್ ಯೋಚನೆ ಮಾಡ್ದಂಗೆ ಅನನ್ಯ ಆ ಸಗಣಿ ಇದ್ದ ಬೋಲ್ ಒಳಗೆ ಎದ್ದುತ್ತಾರೆ. ಎದ್ಬಿಟ್ಟು ಆಮೇಲೆ ಡ್ಯಾನ್ಸ್ ಮಾಡ್ತಾರೆ. ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ನನಗೆ ತುಂಬಾ ಇಷ್ಟ ಆಯ್ತು. ಅಂದ್ರೆ ಅನನ್ಯ ಅಂತ ಕಂಟೆಸ್ಟೆಂಟ್ಗಳೆಲ್ಲ ಏನ್ ಗೊತ್ತಾ, ಒಂಥರ ಡೆಡಿಕೇಶನ್. ಅಂದ್ರೆ ಏನಾದ್ರೂ ಒಂದು ನಮಗೆ ಸಿಗಬೇಕು ಅಂದ್ರೆ ಏನಾದ್ರೂ ಒಂದು ನಾವು ಮಾಡ್ಬೇಕು ಅನ್ನೋದಕ್ಕೆ ಡೆಡಿಕೇಶನ್ ಇದೆಯಲ್ಲ, ಅದು ಅನನ್ಯ ಅಂತ ನೋಡಿ ಕಲಿಬೇಕು. ಏನ್ ಹೇಳಿದ್ರು ಕೂಡ ನಾನು ಮಾಡ್ತೀನಿ, ನನ್ನ ಏಮು ನನ್ನ ಗುರಿ ಬಿಗ್ ಬಾಸ್ ಮನೆಗೆ ಹೋಗೋದು. ನಿಜವಾಗ್ಲೂ ಅನನ್ಯ ಆಲ್ಸೋ ವೇಟಿಂಗ್ ಅಲ್ಲಿ, ಸಾರಿ ಅನನ್ಯ ಆಲ್ಸೋ ಸೆಲೆಕ್ಟೆಡ್ ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಟ್ ಆಗಿದ್ದಾರೆ. ಖಂಡಿತವಾಗ್ಲೂ ಅನನ್ಯ ಕೂಡ ಸೆಲೆಕ್ಟ್ ಆಗುವಂತ ಒಂದು ಇದಿದೆ, ಚಾನ್ಸ್ ಇದೆ. ಅದಾದ್ಮೇಲೆ 6th ಕಂಟೆಸ್ಟೆಂಟ್ ಧನುಷ್ ಮಂಜುನಾಥ್ ಆಯ್ತಾ. ಧನುಷ್ ಮಂಜುನಾಥ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ ಸೈಕಲ್ ಓಡಿಸೋದ್ರಲ್ಲಿ ಆಯ್ತಾ. ವರ್ಲ್ಡ್ ಗಿನ್ನಿಸ್ ರೆಕಾರ್ಡ್ ಮಾಡಿದ್ದಾರೆ ನಮ್ಮ ಧನುಷ್ ಮಂಜುನಾಥ್ ಅವರು. ಡೊಳ್ಳು ಕುಣಿತದಲ್ಲಿ ಪ್ರಸಿದ್ಧಿಯಾಗಿದ್ದಾರೆ. ಅಂದ್ರೆ ಡೊಳ್ಳು ಕುಣಿತದಲ್ಲಿ ತುಂಬಾನೇ ಪ್ರಸಿದ್ಧಿಯಾಗಿದ್ದಾರೆ. ನಮ್ಮ ಧನುಷ್ ಮಂಜುನಾಥ್ ಅವರು. ನಿಜವಾಗ್ಲೂ ಕೂಡ ನಂಗೆ ಧನುಷ್ ಮಂಜುನಾಥ್ ಅವ್ರು ನನಗೆ ಇಷ್ಟ ಆದ್ರು. ಗಿನ್ನಿಸ್ ದಾಖಲೆದು ಅದು ಫೇಕ್ ಅಂತೆ, ಜಡ್ಜಸ್ಗಳೇ ಹೇಳಿದ್ರು. ಗಿನ್ನಿಸ್ ದಾಖಲೆನ ಅರ್ಧಾಕಿ ಅಂದ ತಕ್ಷಣ ಅರ್ಧಾಕಿದ್ರು. ಆಮೇಲೆ ನಿಮಗೆ ಗರ್ಲ್ ಫ್ರೆಂಡ್ ಇದಾರ ಅನ್ನೋದು ಇಲ್ಲ ಅಂದ್ರು. ನೀವು ಇಲ್ಲಿ ಇದಾರೆ ಅಂತ ಬರ್ದಿದ್ದೀರಾ ಅಂತೇಳಿ ನಮ್ಮ ವಿನಯ್ ಗೌಡ ಹೇಳಿದ್ರು. ನನಗೆ ಯಾಕೋ ಧನುಷ್ ಮಂಜುನಾಥ್ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಬರುವಂತಹ ಎಲ್ಲಾ ಲಕ್ಷಣಗಳು ಇದೆ. ತುಂಬಾ ಚೆನ್ನಾಗಿ ಆಯ್ತಾ ಅವರು ಒಂದು ಸಾಧನೆಗಳನ್ನು ಮಾಡಿದ್ದಾರೆ. ಅದ್ರ ಜೊತೆಗೆ ಬಿಗ್ ಬಾಸ್ ಕನಸನ್ನ ಒತ್ತಿರುವಂತಹ ಧನುಷ್ ಮಂಜುನಾಥ್ ಅದಕ್ಕೆ ತಕ್ಕಂತ ಪ್ರಯತ್ನಗಳನ್ನು ಕೂಡ ಅವ್ರು ಮಾಡಿದ್ದಾರೆ. ಹಾಗಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಹೋಗುವಂತ ಎಲ್ಲ ಲಕ್ಷಣಗಳು ಇದೆ. ನಮ್ಮ ಚಂದನ್ ಅವರು ಗ್ರೀನ್ ಕೊಟ್ರು, ಸಂಗೀತ ಗ್ರೀನ್ ಕೊಟ್ರು, ಶ್ರುತಿ ಒಬ್ರು ಮಾತ್ರ ರೆಡ್ ಕೊಟ್ರು. ಏನಂದ್ರೆ ಗರ್ಲ್ ಫ್ರೆಂಡ್ ಇಲ್ಲ ಅಂತ ಸುಳ್ಳು ಹೇಳಿದಕ್ಕೆ. ವಿನಯ್ ಗೌಡರು ಕೂಡ ಗ್ರೀನ್ ಕೊಟ್ರು. ಹಾಗಾಗಿ ನಮ್ಮ ಧನುಷ್ ಮಂಜುನಾಥ್ ಅವರು ಸೆಲೆಕ್ಟ್ ಆಗಿದ್ದಾರೆ ನೆಕ್ಸ್ಟ್ ರೌಂಡ್ಗೆ ಆಯ್ತಾ. ಅದಾದ್ಮೇಲೆ 7th ಪ್ರಿಯಾಂಕಾ ಹುಬ್ಳಿ ಹುಡುಗಿ ಆಯ್ತಾ. 7th 8th ಇಬ್ರು ಕಂಟೆಸ್ಟೆಂಟ್ ಒಟ್ಟಿಗೆ ಬಂದ್ರು. ಪ್ರಿಯಾಂಕಾ ಹುಬ್ಳಿ ಹುಡುಗಿ, ಅದೇ ರೀತಿ ಸ್ನೇಹ ಗೌಡ ಇಬ್ರು ಬಂದ್ರು. ಹುಬ್ಳಿ ಹುಡುಗಿ ಏನು ಪ್ರಿಯಾಂಕಾ ಇದ್ದಾಳೆ ITL ಜಾಬ್ ಮಾಡ್ತಾ ಇದ್ದಾಳೆ. ಸ್ನೇಹ ಗೌಡ ಬಂದ್ಬಿಟ್ಟು ಆಯ್ತಾ ಕೆಲ್ಸದ ಬಗ್ಗೆ ಏನು ಹೇಳಲಿಲ್ಲ. ಬಟ್ ಬಾಯ್ ಫ್ರೆಂಡು ಅರ್ಥ ಮಾಡ್ಕೊಳಕ್ ಆಗ್ಲಿಲ್ಲ ಅನ್ನೋ ಒಂದು ವಿಷಯದಲ್ಲಿ ತುಂಬಾನೇ ಒಂಥರ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ. ಏನೋ ಬಾಯ್ ಫ್ರೆಂಡ್ಗೂ ಅವ್ರಿಗೂ ಏನೋ ಸಮಥಿಂಗ್ ಏನೋ ಕ್ಲಾಶ್ ಸಮಥಿಂಗ್ ಗೊತ್ತಿಲ್ಲ. ಆ ವಿಷಯದಲ್ಲಿ ಅವ್ರ ಮುಖನೇ ಮಾರ್ಬಿಡ್ತು. ಆ ಬಾಯ್ ಫ್ರೆಂಡ್ ಬಗ್ಗೆ ಕೇಳಿದ ತಕ್ಷಣ ಅವ್ರ ಮುಖನೇ ಬದಲಾಗ್ಬಿಡ್ತು ಒಂಥರ ಕೋಪದಿಂದ. ಸಮಥಿಂಗ್ ಏನೋ ಅಲ್ಲಿ ಒಂದು ವಿಷಯ ಇದೆ, ಅದು ಗೊತ್ತಾಗ್ತಾ ಇದೆ. ಬಟ್ ಸ್ಟ್ರೈಟ್ ಫಾರ್ವರ್ಡ್ ಆಗಿದ್ದಾರೆ ಸ್ನೇಹ ಗೌಡ ಅವರು. ಸ್ಟ್ರೈಟ್ ಫಾರ್ವರ್ಡ್ ಅನ್ನೋದು ಫೇಕ್ ಇಲ್ಲ. ಇರೋ ವಿಷಯ ನಂಗೆ ಮುಖದ ಮೇಲೆ ಹೊಡೆದಂಗೆ ಹೇಳ್ತಾರೆ. ತುಂಬಾನೇ ಆನೆಸ್ಟ್ ಆಗಿದ್ದಾರೆ. ಇದಾದ್ಮೇಲೆ ಇಬ್ರಿಗೂ ಈರುಳ್ಳಿ ತಿನ್ನ ಅಂತ ಒಂದು ಟಾಸ್ಕ್ ಕೊಟ್ರು. ಈರುಳ್ಳಿ ತಿನ್ನ ಟಾಸ್ಕ್ ಅಲ್ಲಿ ಇಬ್ರು ಕೂಡ ಆಲ್ಮೋಸ್ಟ್ ತಿಂದ್ರು ಆಯ್ತಾ ಚೆನ್ನಾಗಿ. ಅದಾದ್ಮೇಲೆ ನಮ್ಮ ಸ್ನೇಹ ಗೌಡ ಅವ್ರನ್ನ ಸೆಲೆಕ್ಟ್ ಮಾಡಿದ್ರು ಆಯ್ತಾ. ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಮಾಡಿದ್ರು. ಪ್ರಿಯಾಂಕಾ ಅವ್ರನ್ನ ವೇಟಿಂಗ್ ಲಿಸ್ಟ್ ಅಲ್ಲಿ ಇಟ್ಟಿದ್ದಾರೆ. ಯಾಕೆ ಅಂತಂದ್ರೆ ಸ್ನೇಹ ಗೌಡಗಿಂತ ಪ್ರಿಯಾಂಕನ್ ಯಾಕೆ ವೇಟಿಂಗ್ ಲಿಸ್ಟ್ ಅಲ್ಲಿ ಇಟ್ಟಿದ್ದಾರೆ ಅಂತಂದ್ರೆ ಸ್ನೇಹ ಗೌಡ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಕಂಟೆಸ್ಟೆಂಟ್ ಆಗಿ ಬರುವಂತ ಎಲ್ಲಾ ಅರ್ಹತೆಗಳು, ಟಫ್ ಆಯ್ತಾ ಕಂಟೆಂಟ್ ಕೊಡುವಂತ ಎಲ್ಲಾ ಆಯ್ತಾ ಭಾವಗಳು ಮುಖದಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ 9th ಕಂಟೆಸ್ಟೆಂಟ್ ಶ್ರೇಯಸ್ಸು. 9th 10th ಇಬ್ರು ಕಂಟೆಸ್ಟೆಂಟ್ ಒಟ್ಟಿಗೆ ಬಂದ್ರು. ಶ್ರೇಯಸ್ಸು 25 ವರ್ಷ, ಅದೇ ರೀತಿ ಅಭಿಷೇಕ್ 36 ವರ್ಷ. ಇಬ್ರು ಕೂಡ ಬೆಂಗಳೂರಿನವರು.
ಸರಿಯಾ? ಶ್ರೇಯಸ್ ಬಂದ್ಬಿಟ್ಟು ಬಿಸ್ನೆಸ್ ಮ್ಯಾನ್, ಈಗ್ಲೇನೆ ಎಂಟು ಬಿಸ್ನೆಸ್ ಮಾಡ್ತಾ ಇದಾರಂತೆ. ಒಳ್ಳೆ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗಿದ್ದಾರೆ ಶ್ರೇಯಸ್ ಅವರು ಇಷ್ಟು ಚಿಕ್ಕ ವಯಸ್ಸಿಗೆ. ಅದೇ ರೀತಿ ಅಭಿಷೇಕ್ ಕಾರು 36 ವರ್ಷ, ಬ್ಯಾಂಗ್ಳೂರು, ವೃತ್ತಿ ಬಂದು ಟೀಚರ್ ಅಂತಂದ್ರೆ ಈ ಒಂದು ಏನು DC ದೊಡ್ಡ ದೊಡ್ಡ ಹುದ್ದೆಗಳಿಗೆ ಹೋಗುವಂತಹ ಮಕ್ಕಳಿಗೆ ಕೋಚಿಂಗ್ ಮಾಡ್ತಾರೆ, ಟೀಚ್ ಮಾಡ್ತಾರೆ. ಗಂಡ ಹೆಂಡತಿ ಸಪರೇಟ್ ಆಗಿದಾರಂತೆ, ಒಟ್ಟಿಗೆ ಇಲ್ವಂತೆ. ಹಾಗಾಗಿ ಇವರಿಬ್ಬರಲ್ಲಿ ಫಸ್ಟ್ ಮೆಣಸಿನ್ಕಾಯಿ ತಿನ್ನ ಅಂತ ಟಾಸ್ಕ್ ಕೊಡ್ತಾರೆ. ಮೆಣಸಿನ್ಕಾಯಿ ತಿನ್ನ ಅಂತ ಟಾಸ್ಕ್ ಅಲ್ಲಿ ಅಭಿಷೇಕ್ ತಿಂದಿದ್ದು ಮಾತನಾಡಿದ ವಿಧ ಎಲ್ಲರಿಗೂ ಇಷ್ಟ ಆಯ್ತು. ಚಂದನ್ನು ಅಭಿಷೇಕ್ಗೆ ಮತ್ತು ನಮ್ಮ ಶ್ರೇಯಸ್ಸಿಗೆ ಇಬ್ಬರಿಗೂ ಕೂಡ ಗ್ರೀನ್ ಕೊಡ್ತಾರೆ. ಶ್ರುತಿ ಅವರು ಒಬ್ರಿಗೆ ಗ್ರೀನ್ ಕೊಡ್ತಾರೆ, ಒಬ್ರಿಗೆ ರೆಡ್ ಕೊಡ್ತಾರೆ. ವಿನಯ್ ಗೌಡ ಒಬ್ರಿಗೆ ಗ್ರೀನ್ ಕೊಡ್ತಾರೆ, ಒಬ್ರಿಗೆ ರೆಡ್ ಕೊಡ್ತಾರೆ. ಸಂಗೀತ ಕೂಡ ಒಬ್ರಿಗೆ ರೆಡ್ ಕೊಡ್ತಾರೆ, ಒಬ್ರಿಗೆ ಗ್ರೀನ್ ಕೊಡ್ತಾರೆ. ಇಲ್ಲಿ ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆದವರು ಬಂದ್ಬಿಟ್ಟು ಶ್ರೇಯಸ್ ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆಗಿದ್ದಾರೆ. ಅಭಿಷೇಕ್ ಬಂದ್ಬಿಟ್ಟು ವೇಟಿಂಗ್ ಅಲ್ಲಿ ಇದ್ದಾರೆ. ನಿಜವಾಗ್ಲೂ ಕೂಡ ನಾನೇನು ಈ ಕಂಟೆಸ್ಟೆಂಟ್ಗಳು ನಾನು ಯಾಕೆ ಗೊತ್ತಾ ಸ್ವಲ್ಪ ಬೇಗ ಫಾಸ್ಟ್ ಆಗಿ ಹೇಳ್ತಾ ಇದ್ದೀನಿ, ತುಂಬಾ ಲೆಂತಿ ಆದ್ರೆ ನಿಮ್ಗೂ ಕೂಡ ನೋಡಕ್ಕಾಗಲ್ಲ. ಹಾಗಾಗಿ ಪಟಾಪಟ್ ಹೇಳ್ಬಿಟ್ಟಿದೀನಿ ನಿಮ್ಗೆಲ್ಲರೂ. ಇವತ್ತು ಬಂದಿದ್ದು 10 ಕಂಟೆಸ್ಟೆಂಟ್ ಅಲ್ಲಿ ಆಯ್ತಾ, ಅಮುಕು ಒಬ್ಬ ಸೆಲ್ಫ್ ನಾಮಿನೇಟ್ ಆಗಿ ಹೋದ. ಎಲ್ಲರೂ ಕೂಡ ವೇಟಿಂಗ್ ಅಲ್ಲಿ ಇದಾರೆ, ಸೆಲೆಕ್ಟ್ ಆಗಿದ್ದಾರೆ ನೆಕ್ಸ್ಟ್ ರೌಂಡಿಗೆ ಆಯ್ತಾ. ಈ ಎಪಿಸೋಡ್ ಅಲ್ಲಿ ನಿಜವಾಗ್ಲೂ ಬಂದಂತ ಕಂಟೆಸ್ಟೆಂಟ್ ಎಲ್ಲರೂ ಕೂಡ ನಂಗೆ ಸೂಪರ್ ಆಗಿ ಇಷ್ಟ ಆಯ್ತು. ನನಗೆ ಧನುಷ್ ಮಂಜುನಾಥ್, ಕುಮಾರಿ, ಅದೇ ರೀತಿ ನನಗೆ ರೋಶಿನಿ ಶಿವಪ್ರಕಾಶ್ ಗೌಡ ನನಗೆ ತುಂಬಾನೇ ಇಷ್ಟ ಆಯ್ತಾ ಹುಡುಗಿ ಆಯ್ತಾ. ಎಲ್ಲರೂ ನನಗೆ ಧನುಷ್ ಮಂಜುನಾಥ್, ಶ್ರೇಯಸ್ಸು ಆಯ್ತಾ, ಅದೆಲ್ಲರೂ. ಆಮೇಲೆ ಸ್ನೇಹ ಗೌಡ, ಇವರೆಲ್ಲರೂ ನನಗೆ ಇಷ್ಟ ಆದ್ರೆ. ಯಾಕೆಂತಂದ್ರೆ ಒಂದು ನಾನು ಏನ್ ಹೇಳ್ತೀನಿ ಗೊತ್ತಾ, ಒಂದು ನನಗೆ ಸಿಗಬೇಕು ಅಂತಂದ್ರೆ ಆ ತಪನ ಇರಬೇಕು ಆಯ್ತಾ, ಕನ್ಸಿಸ್ಟೆನ್ಸಿ ಇರಬೇಕು. ನಾನ್ ಬಿಗ್ ಬಾಸ್ ಮನೆ ಮುಟ್ಬೇಕು, ನಾನು ಅಗ್ನಿ ಪರೀಕ್ಷೆ ಶೋ ನಿಲ್ಬೇಕು ಅಂತಂದ್ರೆ ಆ ತಪನ ಇರ್ಬೇಕು. ನಾನು ಅದೇ ಹೇಳ್ತೀನಲ್ವಾ, ನೆಕ್ಸ್ಟ್ ಬಿಗ್ ಬಾಸ್ ಸೀಸನ್ 14ಗೆ ನಾನೇನಾದ್ರೂ ಆಡಿಷನ್ಗೆ ಹೋಗ್ಬೇಕು ಅಂತಿದ್ರೆ ಆಯ್ತಾ, ಖಂಡಿತವಾಗ್ಲೂ ಅದಕ್ಕೆ ತಕ್ಕಂತ ಪ್ರಿಪರೇಷನ್, ಅದಕ್ಕೆ ತಕ್ಕಂತ ಪ್ರತಿಯೊಂದನ್ನು ನಾವು ಬದಲಾಯಿಸ್ಕೋಬೇಕು ಆಯ್ತಾ. ನಮ್ಮ ಬಾಡಿ ಆಗಿರ್ಬೋದು, ನಾವು ಮಾತಾಡೋ ಸ್ಟೈಲು, ನಾವ್ ಏನಾದ್ರೂ ಒಂದು ಡಿಫ್ರೆಂಟ್ ಆಗಿ ಕಾಣಿಸ್ಕೋಬೇಕು ಆಯ್ತಾ. ಆ ಒಂದು ತಪನ ಇದೆಯಾ, ಖಂಡಿತವಾಗ್ಲೂ ನಾನು ಅಗ್ನಿ ಪರೀಕ್ಷೆ ಶೋಗೆ ನೆಕ್ಸ್ಟ್ ಬಿಗ್ ಬಾಸ್ ಕನ್ನಡ ಸೀಸನ್ 14ಗೆ ನಾನು ಆಡಿಷನ್ ಖಂಡಿತವಾಗ್ಲೂ ಹೋಗ್ತೀನಿ. ನೆಕ್ಸ್ಟ್ ಆಯ್ತಾ, ಆ ಆಡಿಷನ್ ಅಲ್ಲಿ ನಾನು ಹೋಗಿ ನಿಂತಾಗ ನೀವೇ ಆಶ್ಚರ್ಯ ಪಡ್ಬೇಕು. 2000 ಬಿಗ್ ಬಾಸ್ ಕನ್ನಡ ಸೀಸನ್ 11ನ ರಿವ್ಯೂ ಮಾಡ್ತಿದ್ದಂತಹ ಇವರು ಇವತ್ತು ಈ ರೀತಿ ಇದಾರ ಆಯ್ತಾ, ಇಷ್ಟು ಏಜ್ ಅಲ್ಲಿ ಹಿಂಗಿದಾರ ಅಂತ ನೀವ್ ಅನ್ಕೋಬೇಕು. ಆ ರೀತಿ ಬದಲಾಗಿ ಆ ಸ್ಟೇಜ್ ಮೇಲೆ ಬಂದು ನಿಲ್ತೀನಿ. ನೀವು ಬೇಕಾದ್ರೆ ನೋಡಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಬಾಯ್.